ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ನೋಡಿ ನಿಮಗೆ ಗೊತ್ತಿರ್ಬೋದು, ಇವನು ಸ್ಯಾಮ್ಸಂಗ್ ಗ್ಯಾಲಕ್ಸಿ M10s ಲಾಂಚ್ ಆಗಿರುವಂಥದ್ದು ನೋಡ್ತಾ ಇದ್ದಾರೆ. ನನ್ನ ಮುಂದೆ 3 ಗ್ಯಾಲಕ್ಸಿ M10s ಕಳಿಸಿದ್ದಾರೆ ನನಗೆ. ಯಾವುದು 3 ಮಿಸ್ ಆಗಿ ಕಳಿಸಿದ್ರೆ ಇಲ್ಲ ಬೇಕು ಅಂತ ಕಳಿಸಿದ್ರೆ ಗೊತ್ತಿಲ್ಲ. ಒಟ್ಟಿಗೆ 3 ಫೋನನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ಆಯಿತಾ, ಇದನ್ನು ಗಿವ್ ಅವೇ ಮಾಡಲ್ಲ, ನಾನು ಇಟ್ಕೊಳ್ಳ ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದೀನಿ. ಗಿವ್ ಅವೇ ಮಾಡಿದೆ ಅಂತ ಅಂದರೆ ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನು 3 ಫೋನ್ ಕೊಟ್ಟಿದ್ದಾರೆ ಗುರು. ಅದರಲ್ಲಿ 1 ಬಾಕ್ಸನ್ನು ಓಪನ್ ಮಾಡ್ತೀನಿ. ನಾನು ಇವತ್ತು ರಿವ್ಯೂ ಮಾಡ್ತೀನಿ, ಹೆಂಗಿದೆ ಫೋನು, ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಬೋದು ಈಗ ನೀವು. ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M10s ಫೋನ್ ಇದೆ. ಇದು 9,000ಕ್ಕೆ ಲಾಂಚ್ ಆಗ್ತಿರುವಂಥದ್ದು. ಇದು ವಿಶ್ವದ ಅತಿ ಕಡಿಮೆ ಬೆಲೆಯ ಈ ಒಂದು ಅಮೋಲ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ಹೌದು, ಈ ಒಂದು ಫೋನಲ್ಲಿ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 9,000ಕ್ಕೆ ನಿಮಗೆ ಒಂದು ಅಮೋಲ್ ಡಿಸ್ಪ್ಲೇ ಫೋನ್ ಸಿಗ್ತದೆ ಅಂತಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡೋಣ. ಫಸ್ಟು ಏನಿದೆ ಒಳಗಡೆ ಎಲ್ಲ ತಿಳ್ಕೊಳ್ಳೋಣ. ಮೊದಲಾಗಿ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಶಿಪ್ಪಿಂಗಲ್ಲಿ ಏನೇನೋ ಆಗ್ಬಿಟ್ಟಿದೆ ಬಾಕ್ಸ್. ಓಕೆ, ಸಿಂಪಲ್ ಅನ್ಬಾಕ್ಸಿಂಗ್. ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಒಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ ಒಳಗೆ ಏನಿದೆ, ಮೋಸ್ಟ್ಲಿ ಯೂಸರ್ ಮ್ಯಾನ್ಯಲ್ ಇರುತ್ತೆ. ಏನು ಬ್ಯಾಕ್ ಕವರ್ ಏನು ನೀಡಿಲ್ಲ. ಯೂಸರ್ ಮ್ಯಾನ್ಯುವಲು ಮತ್ತು ವಾರಂಟಿ ಕಾರ್ಡು, ಕ್ವಿಕ್ ಸ್ಟಾರ್ಟ್ ಗೈಡು, ಸೊ ಅದಷ್ಟು ಇದ್ರೊಳಗಿರುವಂಥದ್ದು. ಸಿಮ್ ಎಜೆಕ್ಟರ್ ಟೂಲ್ ಸಹ ಇದ್ರೊಳಗಿಲ್ಲ. ಸೊ ಇದನ್ನು ಬಿಟ್ಟರೆ ಡೈರೆಕ್ಟ್ ನಿಮಗೆ ಒಂದು ಫೋನ್ ತರುವಂಥದ್ದು. ಒಂದು ಈ ಪ್ರೀಮಿಯಂ ಲುಕ್ ಇದೆ, ಒಂಥರ ಕಡಿಮೆ ಬೆಲೆ ಫೋನ್ ಅಂತ ಅನಿಸೋದೇ ಇಲ್ಲ. ಸೊ ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ನೋಡ್ತಾ ಇದ್ದಾರೆ ಕೆಳಗಿದ್ದು ಹೋಯಿತು. USB Type-C. ಓ ಮೈ ಗಾಡ್, 9,000ಕ್ಕೆ USB Type-Cಯನ್ನು ಸ್ಯಾಮ್ಸಂಗ್ ಅವರು ನೀಡ್ತಾ ಇದ್ದಾರೆ ಅಂದರೆ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಸಹ ನೀಡಿದ್ದಾರೆ. ನೋಡ್ತಾ ಇದ್ದಾರೆ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. ಈ USB Type-C ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಒಂದು ಸಿಮ್ ಎಜೆಕ್ಟ್ ಟೂಲ್ನ ಇದರೊಳಗೆ ನೀಡಿರುವಂಥದ್ದು. ಸಿಮ್ ಎಜೆಕ್ಟ್ ಟೂಲ್ ಇದೆ, ನೋಡ್ತಾ ಇದ್ದಾರೆ. ಸೊ ಇಷ್ಟೇ, ಬಾಕ್ಸ್ ಒಳಗೆ ಯಾವುದೋ ಒಂದು ಹೆಡ್ಫೋನ್ ಏನೂ ನೀಡಿಲ್ಲ. ಈ ಪ್ರೆಸೆನ್ಸಿಗೆ ಸ್ವಲ್ಪ ಕಾಸ್ಟ್ ರೆಡ್ಯೂಸ್ ಮಾಡೋದಕ್ಕೆ ಹೆಡ್ಫೋನ್ ಏನೋ ಹಾಕೋಲ್ಲ ಅವರು. ಸೊ ನೋಡ್ತಾ ಇದ್ದಾರೆ, ಈ ಒಂದು ಫೋನ್ ನಿಮಗೆ ಇದು ಸಿಗ್ತಾ ಇರುವಂಥದ್ದು. ಈ ಒಂದು ಪ್ಲಾಸ್ಟಿಕ್ಕನ್ನು ಓಪನ್ ಮಾಡ್ತೀನಿ ನಾನೀಗ. ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಕಡಿಮೆ ಬೆಲೆ ಫೋನ್ ಅಂತ ನಿಜ ಅನ್ನಿಸ್ತದೆ ನನಗೆ. ಆಯಿತಾ, ಈ ಪ್ರೆಸೆನ್ಸಿಗೆ ಒಂದು ಒಳ್ಳೆಯ ಬಿಲ್ಡ್ ಇದಾಗಿರುವಂಥದ್ದು. ಒಂದು ರೀತಿ ಟೈಟಾಗಿ ಕುತ್ಕೊಳ್ಳುತ್ತೆ, ಫಿಟ್ ಆಗಿದೆ ಫುಲ್ಲು, ಏನೋ ಅಲ್ಲಾಡಲ್ಲ, ಒಂಥರ ಆಸಮ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೆವಿ ಇಂಪ್ರೆಸ್ ಆಗಿದ್ದೀನಿ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M10ನ ಬಿಲ್ಡ್ಗೆ. ಇನ್ನೊಂದು ಫೋನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದಾರೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದಾಗಿರುವಂಥದ್ದು. ಸ್ಮಡ್ಜಸ್ ಏನು ಅಷ್ಟೊಂದು ಆಗಲ್ಲ, ಲೈಟಾಗಿ ಸ್ಮಡ್ಜಸ್ ಆಗುತ್ತೆ, ಬಟ್ ಅಷ್ಟೊಂದು ಮೇಜರ್ ಸ್ಮಡ್ಜಸ್ ನಿಮಗೆ ಕಾಣಲ್ಲ ಮೊಬೈಲಿಂಗ್ ನೋಡಬೇಕಾದ್ರೆ. ನಿಮ್ಗೆ ಹಿಂಗಡೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು, ಫ್ಲ್ಯಾಶ್ ಸಹ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂಗಡೆ ನಿಮಗೆ ಸಿಗ್ತಾ ಇರುವಂಥದ್ದು. ಫ್ರಂಟ್ ನೋಡ್ತಾ ಇದ್ದಾರೆ ಟೀರ್ ಡ್ರಾಪ್ ನಾಚ್ ನಿಮಗೆ ಸಿಗ್ತಾ ಇರುವಂಥದ್ದು. ಬೆಜಲ್ ತುಂಬ ಕಡಿಮೆ ಇದೆ. ಬಾಟಮಲ್ಲಿ ಸ್ವಲ್ಪ ಇದೆ, ಹೆವಿ ಇಲ್ಲ, ಸ್ವಲ್ಪ ಬೆಜಲ್ ಇರುವಂಥದ್ದು. ಸೊ ಡಿಸೈನ್ ಓದು ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಫೋನ್ ಕಡಿಮೆ ಬೆಲೆ ಫೋನ್ ಅಂತ ಅನಿಸೋದೇ ಇಲ್ಲ. ಇನ್ನೇ ಒಂದು ಫೋನ್ ಕೆಳಭಾಗದಲ್ಲಿ ನಿಮಗೆ USB Type-C ಸಿಗ್ತಾ ಇರುವಂಥದ್ದು. 3.5 ಹೆಡ್ಫೋನ್ ಜಾಕ್ ಕೆಳಗಡೆ ಇದೆ. ಪ್ರೈಮರಿ ಮೈಕ್ರೋಫೋನ್ ಮತ್ತು ಸ್ಪೀಕರ್ ಸಹ ಕೆಳಗಡೆ ಇರುವಂಥದ್ದು. ನೀವು ಒಂದು ಫೋನ್ನ ಬಲಭಾಗದಲ್ಲಿ ವಾಲ್ಯೂಮ್ ರೆಕಾರ್ಡ್ಸ್ ಮತ್ತು ಪವರ್ ಬಟನ್ ಇದ್ದರೆ, ಒಂದು ಫೋನ್ ಮೇಲ್ಭಾಗದಲ್ಲಿ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇರುವಂಥದ್ದು. ಇನ್ನು ಎಡಭಾಗದಲ್ಲಿ ಸಿಮ್ ಸ್ಲಾಟ್ ಇರುವಂಥದ್ದು. ಇದರಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು. ಒಂದು ರೀತಿ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಡಿಕೇಟ್ SD ಕಾರ್ಡ್ ಸ್ಲಾಟ್ ನಮ್ಮ ಸ್ಯಾಮ್ಸಂಗ್ ನೀಡ್ತಿರುವಂಥದ್ದು ಒಂದು ರೀತಿ ಇಂಡಿಯನ್ ಯೂಸರ್ಸಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ರೀತಿ ಇನ್ನೊಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ, ಈ ಒಂದು ಫೋನಲ್ಲಿ 6.4 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ಆಗಲೇ ಹೇಳ್ತಿದ್ದೆ ನಾನು, ಅಮೋಲ್ ಡಿಸ್ಪ್ಲೇ ಒಂದು ಫೋನ್ ಇರುವಂಥದ್ದು ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 9,000ಕ್ಕೆ ಅಮೋಲ್ ಡಿಸ್ಪ್ಲೇ ನೀಡ್ತಾ ಇದ್ದಾರೆ. ಒಂದು ರೀತಿ ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಕ್ರೇಜ್ ಆಗಿದೆ. ಆಯ್ತಾ, ಕಮ್ಮಿ ಬೆಲೆ ಫೋನ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಒಂದು ರೀತಿ ದೊಡ್ಡ ಹೈ ಎಂಡ್ ಫೋನ್ ಈಗ ಒಂದು ಡಿಸ್ಪ್ಲೇನ ಕಂಪೇರ್ ಮಾಡ್ಬೋದು. ಅಷ್ಟು ಸಖತ್ತಾಗಿದೆ ಒಂದು ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಅಮೋಲ್ ಡಿಸ್ಪ್ಲೇ. ಇನ್ನೇ ಒಂದು ಫೋನ್ ಏನಿದೆ, ಇದು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 3GB RAM ಮತ್ತು 32GB ಇಂಟೆಲ್ ಮೆಮೊರಿ. ಹೌದು, ಈ ಪ್ರೈಸ್ ರೇಂಜಿಗೆ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಅಂತ ಅನ್ಕೋತೀನಿ. 3GBಯನ್ನು ನೀಡ್ತಾ ಇರುವಂಥದ್ದು, ಜಾಸ್ತಿ ವೇರಿಯಂಟು ನೀಡ್ತಾ ಇಲ್ಲ. ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕು ಅಂದರೆ, ಒಂದು ಫೋನಲ್ಲಿ Exynos 7884B ಅಂತ ಒಂದು ಪ್ರೋಸರ್ ಇದಾಗಿರುವಂಥದ್ದು. ಒಂಥರ ಲೋ ಎಂಡ್ ಮತ್ತು ಮಿಡ್ ಎಂಡ್ ಮಧ್ಯೆ ಬರುತ್ತೆ ಒಂದು ಪ್ರೋಸರ್. ಸ್ನ್ಯಾಪ್ಡ್ರ್ಯಾಗನ್ 636ಗೆ ಆಲ್ಮೋಸ್ಟ್ ಈಕ್ವಲೆಂಟ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಅಲ್ಲ, ಬಟ್ ಈ ಪ್ರೆಸೆನ್ಸಿಗೆ ಒಂದು ಒಳ್ಳೆಯ ಪ್ರೋಸರ್ ಆಗಿರುವಂಥದ್ದು. ಬಟ್ ಈ ಪ್ರೆಸೆನ್ಸಿಗೆ ಇನ್ನೂ ಒಳ್ಳೆ ಪ್ರೋಸರ್ಗಳು ಇರುವಂಥ ಫೋನ್ಗಳು ಬರುತ್ತೆ. ಬಟ್ ಈ ಒಂದು ಪ್ರೋಸರ್ ಕೂಡ ತುಂಬ ಚೆನ್ನಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಕಾಂಪಿಟೇಷನ್ ಆ ಪ್ರೋಸರ್ಗಳಿಗೂ ಸಹ ನೀಡುತ್ತೆ. ನಿಮ್ಗೆ 660 ಪ್ರೋಸರ್ ಇರುವಂಥ ಫೋನ್ ಬೇಕು ಅಂದರೆ ನಿಮ್ಗೆ ಆಲ್ಮೋಸ್ಟ್ 10,000 ಆಗುತ್ತೆ. ಇದು 1,000 ಕಡಿಮೆನೇ ಇದೆ ಅದಕ್ಕಿಂತ. ಜೊತೆಗೆ ಅಮೋಲ್ ಡಿಸ್ಪ್ಲೇನ ಯಾರು ಈ ಪ್ರೆಸೆನ್ಸಲ್ಲಿ ನೀಡೋದೇ ಇಲ್ಲ. ಸೊ ಅದರಿಂದ ಈ ಒಂದು ಫೋನ್ ಒಂದು ರೀತಿ ಕನ್ಸಿಡರ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಪ್ರೋಸರ್ ಆಗಿರ್ಬೋದು, ಮಾಲಿ G71 GPU ಇದರಲ್ಲಿರುವಂಥದ್ದು. ಸೊ
ಗೇಮಿಂಗ್ ಫೋನ್ ಅಂತ ಅನ್ಕೊಳಕ್ಕಾಗಲ್ಲ. ಇದನ್ನ ಯಾರು ಗೇಮಿಂಗ್ ಫೋನ್ ತೊಗೊಳ್ಳೋರು 9,000 10,000 ರೂಪಾಯಿ ತೊಗೊಳ್ಳೋದ ಗೇಮಿಂಗ್ ಫೋನ್ ತೊಗೊಳ್ಳೋರು ಯಾವತ್ತಿದ್ರು 25,000 30,000 ರೇಂಜಲ್ಲೇ ಹುಡುಕ್ತಾ ಇರ್ತಾರೆ. ಸೊ ಅವ್ರಿಗೂ ಗೊತ್ತಿರುತ್ತೆ ಇದು ಗೇಮಿಂಗ್ ಫೋನ್ ಅಲ್ಲ ಅಂತ. ಸೊ ಇದು ಗೇಮಿಂಗ್ ಅಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಪ್ರೊಸೆಸರ್ ಈ ಪ್ರೈಸ್ ರೇಂಜ್ಗೆ ನಾಟ್ ಬ್ಯಾಡ್ ಅಂತೀನಿ ನಾನು. ಚೆನ್ನಾಗಿದೆ ಒಂದು ಪ್ರೊಸೆಸರ್ ಈ ಪ್ರೈಸ್ ರೇಂಜ್ಗೆ. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಡ್ಯೂಯಲ್ ಕ್ಯಾಮ್ರಾ ಇರುವಂಥದ್ದು ಕ್ಯಾಮ್ರಾ ಕ್ವಾಲಿಟಿ ಆಸಮಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿರುವಂಥ ಪ್ರೈಮರಿ ಸೆನ್ಸರ್ ಬಂದುಬಿಟ್ಟು 13 ಮೆಗಾಪಿಕ್ಸೆಲ್ ಒಂದು ಪ್ರೈಮರಿ ಸೆನ್ಸರ್ ಇರುವಂಥದ್ದು ಕ್ರೇಜಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಪ್ರೈಸ್ ರೇಂಜ್ಗೆ. ಈಗ ಒಂದು ಪ್ರೈಸ್ ರೇಂಜಿಗೆ ಹೇಳ್ತಾ ಇರುವಂಥದ್ದು ನಾನು. ಈ ಒಂದು ಪ್ರೈಸ್ ರೇಂಜ್ಗೆ ತುಂಬ ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇದು 1.9 ಅಪರ್ಚರ್ ಇರುವಂಥದ್ದು. ಲೋ ಲೈಟಲ್ಲಿ ಒಂದು ಡೀಸೆಂಟ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಲೋ ಲೈಟಲ್ಲಿ. ಆ ಒಂದು ಫೋಟೋ ಸ್ಯಾಂಪಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಡ್ತೀನಿ, ನಾನು ಕಾಮೆಂಟಲ್ಲಿರುವಂಥದ್ದು ಚೆಕ್ ಮಾಡ್ಬೋದು ನೀವು. ಇನ್ನು ಎರಡನೇದಾಗಿ ಇನ್ನೊಂದು 5 ಮೆಗಾಪಿಕ್ಸೆಲ್ ಅಂತ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ಹೆವಿ ವೈಡ್ ಇರುವಂಥದ್ದು. ಆ ಒಂದು ಫೋಟೋಗಳನ್ನ ಸಹ ನೀವು ನೋಡ್ಬೋದು. 5 ಮೆಗಾಪಿಕ್ಸೆಲ್ ವೈಡ್ ಆ್ಯಂಗಲ್ಲು. ಸೊ ರಿಯರಲ್ಲಿರುವಂಥ ಕ್ಯಾಮ್ರಾ ಕ್ವಾಲಿಟಿ ನಾನು ಈ ಪ್ರೈಸ್ ರೇಂಜಿಗೆ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಯಾಮ್ಸಂಗ್ ಅಲ್ವಾ, ಸೊ ಒಂದು ಒಳ್ಳೆ ಕ್ಯಾಮ್ರಾವನ್ನು ಹಾಕಿರುವಂಥದ್ದು. ಇನ್ನು ಫ್ರಂಟ್ ಕ್ಯಾಮ್ರಾ ಬರಬೇಕು ಅಂತ ಇದರಲ್ಲಿ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಡೀಸೆಂಟ್ ಆಗಿದೆ ಒಂದು ಪ್ರೈಸ್ ರೇಂಜಿಗೆ. ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ತುಂಬ ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ವೈಸ್ ಅಂತೂ ನನಗೆ ಏನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ತುಂಬ ಒಳ್ಳೆಯ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಇದರಲ್ಲಿ ಹಾಕಿರುವಂಥದ್ದು. ಇನ್ನು ಫೇಸ್ ಅನ್ಲಾಕ್ ಸಹ ಇದರಲ್ಲಿದೆ. ಫೇಸ್ ಅನ್ಲಾಕ್ ಒಂದು 0.5ಗಿಂತ ಕಡಿಮೆ ಸೆಕೆಂಡಲ್ಲಿ ಈ ಒಂದು ಫೇಸ್ ಅನ್ಲಾಕ್ ಮಾಡುತ್ತೆ. ಸೊ ಇದು ಕೂಡ ಡೀಸೆಂಟ್ ಆಗಿ ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ನನಗೆ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. HD+ ರೆಸಲ್ಯೂಷನ್ ಹೊಂದಿರುವಂಥ ಫೋನಿಗೆ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮೋಲ್ಡ್ ಡಿಸ್ಪ್ಲೇ ಆಗಿರೋದ್ರಿಂದ ಬ್ಯಾಟ್ರಿ ಅಷ್ಟೊಂದು ತಗೊಳ್ಳಲ್ಲ ಡಿಸ್ಪ್ಲೇ. ಸೊ ಈ ಕಾರಣಕ್ಕೆ ನಿಮಗೆ ಏನಿಲ್ಲ ಅಂದರೂ 1.5 ದಿನ ಅಂತೂ ಆರಾಮಾಗಿ, ಮಿನಿಮಮ್ ಅಂದರೆ 1.5 ದಿನ ಆರಾಮಾಗಿ ಒಂದು ಫೋನ್ ನಾರ್ಮಲ್ ಯೂಸ್ಗೆ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ಜೊತೆಗೆ ನಿಮಗೆ ಈ ಒಂದು ಫೋನ್ನಲ್ಲೇ ಬಾಕ್ಸ್ ಒಳಗೇ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗನ್ನು ಸಹ ನೀಡಿರುವಂಥದ್ದು ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ 9,000ಕ್ಕೆ ಸ್ಯಾಮ್ಸಂಗ್ ಅವ್ರು ಕೊಡ್ತಾವ್ರ ಅಂತ ನನಗೆ ಅನಿಸ್ತದೆ. ಒಂದು ಸರಿ ಡೌಟ್ ಬರ್ತಿದೆ ನನಗೆ. 9,000ಕ್ಕೆ ಅಮೋಲ್ಡ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, 3GB ರ್ಯಾಮು 32GB ಇಂಟರ್ನಲ್ ಮೆಮೊರಿ, ಒಳ್ಳೆ ಕ್ಯಾಮ್ರಾ, 4000 mAh ಕೆಪಾಸಿಟಿ ಬ್ಯಾಟ್ರಿ, Type-C ಜೊತೆಗೆ USB Type-C ಜೊತೆಗೆ ನಿಮಗೆ ಹೆಡ್ಫೋನ್ ಜಾಕ್ ಸಹ ಇದೆ. ನೀವು ಆರಾಮಾಗಿ ಒಂದು ಫೋನ್ ತೊಗೋಬೋದು ಅನ್ಕೋತೀನಿ. ನಿಮಗೆ ಜೊತೆಗೆ 9,000ಕ್ಕೆ ಒಂದು ಸ್ಯಾಮ್ಸಂಗ್ ಬ್ರ್ಯಾಂಡ್ ಸಿಗ್ತಾ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಬಿಲ್ಡ್ ಕ್ವಾಲಿಟಿ ಆಯಿತು. ನನಗೆ ಸ್ಯಾಮ್ಸಂಗಲ್ಲಿ ಈ ಪ್ರೆಸೆಂಟ್ ನನಗೆ M10 ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ನನಗೆ M20 ಬಿಲ್ಡ್ ಕ್ವಾಲಿಟಿ ಇಷ್ಟ ಆಗಿರಲಿಲ್ಲ. M30 ಬಿಲ್ಡ್ ಕ್ವಾಲಿಟಿನೂ ಇಷ್ಟ ಆಗಿರಲಿಲ್ಲ ನನಗೆ. ಬಟ್ ಈ ಒಂದು ಫೋನ ಬಿಲ್ಡ್ ಕ್ವಾಲಿಟಿ ನನಗೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತಾ ಇರುವಂಥದ್ದು. ಸೊ ಒಂದು ಗ್ರಿಪ್ ಇದೆ ಕೈಯಲ್ಲಿ, ಆಯಿತಾ. ಸೊ ಅದಕ್ಕೆ ಈ ಒಂದು ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತೀನಿ. ಡಿಸ್ಪ್ಲೇ ಕ್ವಾಲಿಟಿ ಅಂತೂ ಆಸಮ್ ಆಗಿದೆ, ಆಯಿತಾ. ಸೊ ಇದು ನನ್ನ ಅಭಿಪ್ರಾಯ. ನೀವು ಪರ್ಚೇಸ್ ಮಾಡ್ತಿದ್ದೀನಿ ಅಂದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ, ಆಯಿತಾ. ಸೊ ಸೂಪರ್ ಆಗಿದೆ ಈ ಒಂದು ಫೋನ್ ಓವರಾಲ್ ಈ ಒಂದು ಪ್ರೈಸ್ ರೇಂಜ್ಗೆ ಅಂತ ಹೇಳ್ಬೋದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಅನ್ಕೋತೀನಿ. ಇದು ನನ್ನ ಹಾನೆಸ್ಟ್ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ನಿಕ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.